Go. ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ನಗರದ ಪಾಂಡುರಂಗ ದೇವಸ್ಥಾನದ ಫಂಕ್ಷನ್ ಹಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಚಿಂತಕರು ಹಾಸ್ಯ ಸಾಹಿತಿಗಳಾದ ಗಂಗಾವತಿ ಪ್ರಾಣೇಶ್ ಅವರು ಆಗಮಿಸಿ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟದ ನಾಮಫಲಕವನ್ನು ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಕೋಶಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ಸಿಂಗನಾಳ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಕಲ್ಪ ಎಜುಕೇಷನ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಡಾ ಎಂಆರ್ ಮಂಜುಸ್ವಾಮಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಹಾಗೂ ಮುಂದಿನ ಭವಿಷ್ಯದ ಕುರಿತು ಮಾತನಾಡಿದರು. ಒಬ್ಬ ಏನಾದರೂ ಸೈನಿಕ ತನ್ನ ಜವಾಬ್ದಾರಿಯನ್ನು ಮರೆತು ಅವನು ನಿರ್ವಹಣೆ ಮಾಡದಿದ್ರೆ ಬಯಲು ರಾಷ್ಟ್ರದ ಸೈನಿಕರು ನಮ್ಮ ದೇಶಕ್ಕೆ ಬಂದು ದಾಳಿ ಮಾಡಿಬಿಡ್ತಾರೆ. ಒಬ್ಬ ಏನಾದರೂ ಇಂಜಿನಿಯರು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸ್ತಾ ಇದ್ರೆ ಬಿಲ್ಡಿಂಗ್ ಕೊಲಾಪ್ಸ್ ಆಗುತ್ತೆ, ಡ್ಯಾಮ್ ಕೊಲಾಪ್ಸ್ ಆಗುತ್ತೆ, ಹೌದಲ್ಲ. ಡಾಕ್ಟರ್ ಏನಾದ್ರು ತನ್ನ ಜವಾಬ್ದಾರಿಯನ್ನು ಮರೆತುಬಿಟ್ರೆ ಸೊ ಪೇಷಂಟ್ ಸತ್ತೋಗ್ಬಿಡ್ತಾನೆ. ಹಾಗೆ ನಮ್ಮ ಶಿಕ್ಷಕರು ಕೂಡ ಅಷ್ಟೇ ನಮ್ಮ ಜವಾಬ್ದಾರಿಯನ್ನು ಮರೆತು ನಾನು ಹೇಳಿದ್ದೆ ಸರಿ, ನಾನು ಉಳಿದೆ ಮಾತ್ರ ಅಂತ ತಪ್ಪಾಗಿ ಹೇಳ್ಬಿಟ್ರೆ ವಿದ್ಯಾರ್ಥಿ ಒಂದು ಜನರೇಷನ್ ರಾಂಗ್ ಮೆಸೇಜ್ ಹೋಗುತ್ತೆ, ಅದು ಸಮಾಜಕ್ಕೆ ಮಾರಕ ಆಗುತ್ತೆ. ಹಾಗೆ ಒಬ್ಬ ಜಡ್ಜು ವಕೀಲರು ತಮ್ಮ ಕರ್ತವ್ಯವನ್ನು ಮರೆತು ಏನಾದರೂ ಒಬ್ಬ ಕಳ್ಳನಿಗೆ ಮೋಸಗಾರನಿಗೆ ಅವರು ಪ್ರೊಟೆಕ್ಟ್ ಮಾಡಿದ್ರೆ ಸಮಾಜದ ಶಾಂತಿ ಸುವ್ಯವಸ್ಥೆ ಕೆಟ್ಟೋಗುತ್ತೆ. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ನೀವು ಕಾಲೇಜಿಗೆ ಬಂದಿರೋದು ಕೇವಲ ಓದಿಕೊಳ್ಳಲಿಕ್ಕೆ, ಹೆಚ್ಚು ಅಂಕ ತೆಗಿಲಿಕ್ಕೆ, ಈ ಶೈಕ್ಷಣಿಕ ರಂಗದಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ. ಸೊ ಹೀಗಾಗಿ ಈ ಜವಾಬ್ದಾರಿಯನ್ನು ತಲೆ ಇಟ್ಕೊಂಡು ನಾನು ಬಂದಿದ್ದೆ ಕೇವಲ ವಿದ್ಯಾಭ್ಯಾಸಕ್ಕಾಗಿ, ಶೈಕ್ಷಣಿಕ ಅಧ್ಯಯನಕ್ಕಾಗಿ, ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ. ಅದಕ್ಕೆ ಈ ಏಜ್ನಲ್ಲಿ ಪ್ರೀತಿ, ಪ್ರೇಮ, ಮೋಜು ಮಸ್ತಿ, ಓಕೆ, ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗಿಯಾಗೋದು ಅಥವಾ ಏನೋ ಅಡ್ಡದಾರಿ ಹಿಡಿಯೋದು ಅವೆಲ್ಲವನ್ನು ದಯವಿಟ್ಟು ಮರೆತು ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಬ್ಬ ಜವಾಬ್ದಾರಿಯುತವಾದಂಥ ಹಾಗೂ ನಮ್ಮ ದೇಶಕ್ಕೆ ಒಬ್ಬ ಉತ್ತಮ ಪ್ರಜೆ ಆಗುವ ಅಂತ ನೀವು ತಲುಪಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಸರಿ PUC ಸೆಕೆಂಡ್ ಸ್ಟೂಡೆಂಟ್ಸ್ ಓದ್ತಾ ಇದ್ರಲ್ಲ ಅವರೆಲ್ಲೂ ಒಂದು ಕಿಮ್ಮತ್ತು. ಈ ಸ್ಟೇಜ್ ಮೇಲೆ 63 ವಿದ್ಯಾರ್ಥಿಗಳು ಬಂದು ಸನ್ಮಾನಗೊಳಗಾಗ್ತಾ ಇದ್ದಾರೆ. ಆ ಸಾಲಲ್ಲಿ ನೀವು ನೆಕ್ಸ್ಟ್ ಇಯರ್ ನಿಂತ್ಕೋಬೇಕು. ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡ್ಬಂದು ಈ ಸ್ಟೇಜ್ ಮೇಲೆ ಅವರು ಆನಂದ ಭಾಷಣ ಬರಬೇಕು. ನನ್ನ ಮಗಳಿಗೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ನನ್ನ ಮಗಳಿಗೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಆಮೇಲೆ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಇಲ್ಲ ನನ್ನ ಮಗ ಸಾಧನೆ ಮಾಡಿದ್ದಾನೆ, ನನ್ನ
ಸ್ಟೇಜ್ ಮೇಲೆ ಕರ್ಕೊಂಡು ಗಣ್ಯಮಾನ್ಯ ವ್ಯಕ್ತಿಗಳು ಮಧ್ಯೆ ನಿಲ್ಲಿಸಿಕೊಂಡು ಫೋಟೋ ತೆಗೆಸಿ ಸನ್ಮಾನ ಮಾಡ್ತಾ ಇರುವಂತಹ ಖುಷಿ ಮತ್ತು ಆನಂದ ಭಾಷಣ ನೆಕ್ಸ್ಟ್ ಹಂತದಲ್ಲಿ ನಿಮ್ಮ ತಂದೆ ಹತ್ರ ಇರಬೇಕು ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಎಲ್ಲರೂ ಬದಲಾಗಬೇಕು, ಫ್ಯೂಚರ್ ಸಂಕಲ್ಪ ಸಾರವಾಗಿ ಪರಿವರ್ತನೆ ಆಗಬೇಕು ಅಂತ ಕೇಳ್ಕೊತ ನಾನು ಮಾತಾಡೋದು ಮುಗಿಸ್ತೀನಿ. ಎಲ್ಲರಿಗೂ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ಆದರೆ ಅವರ ಕಾಲಘಟ್ಟ ಅಂತ ಬಂದಾಗ, ಅವರ ಒಂದು ಆರಂಭಿಕ ಜೀವನ ಅಂತ ಬಂದಾಗ ಸಾಕಷ್ಟು ಏರಿಳಿತಗಳು ಅವರ ಜೀವನದಲ್ಲಿ ಆಗಿದೆ. ಅದನ್ನು ಕುರಿತು ಅವರ ಒಂದು ಕಿರು ಪರಿಚಯವನ್ನು ಕುರಿತು ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಗುತ್ತೇದಾರ್ ಸರ್ ಅವರು ಗಣ್ಯಮಾನ್ಯರನ್ನು ಪರಿಚಯಿಸುವ ಸಮಯ. ಎಲ್ರಿಗೂ ನಮಸ್ಕಾರ. ಬಹುಶಃ ನಾನು ಭಾಷಣ ಮಾಡೋದಕ್ಕಿಂತ ಮೊದಲಾಗಿ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರನ್ನ ಪರಿಚಯ ಮಾಡತಕ್ಕಂಥ ಕೆಲಸ ಮಾಡ್ತೇನೆ. ಬಹುಶಃ ಬಿ ಪ್ರಾಣೇಶ್ ಸರ್ ಬಗ್ಗೆ ಅಥವಾ ಬಿಜಿ ಪ್ರಾಣೇಶ್ ಸರ್ ಬಗ್ಗೆ ನಾನೇನು ಹೆಚ್ಚಿಗೆ ಬೇರೆ ವಿಷಯದಲ್ಲಿ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಜವಾಗಲೂ ಒಂದು ಬಹಳ ಸಂತೋಷದ ಸಮಯ, ಸಂತೋಷದ ಘಟ್ಟ. ಯಾಕಂತಂದ್ರೆ ಗಂಗಾವತಿ ಪ್ರಾಣೇಶ್ ಸರ್ ಅವರು ಕೂಡ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ತಮ್ಮ ಭಾಷಣವನ್ನು ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಅವರ ಮಾತುಗಳು ಸ್ಫೂರ್ತಿದಾಯಕವಾಗಿರ್ತವೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಶಾಂತಚಿತ್ತದಿಂದ ಶ್ರೀ ಗಂಗಾವತಿ ಪ್ರಾಣೇಶ್ ಅವರ ಮಾತುಗಳನ್ನು ಆಲಿಸಬೇಕೆಂದು ನನ್ನಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇದೇ ವೇಳೆ 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪಾಲಕರನ್ನು ಕಾಲೇಜಿನ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಅವರಿಗೆ ಗೌರವದೊಂದಿಗೆ ಬಹುಮಾನಗಳನ್ನು ವಿತರಿಸುವ ಮೂಲಕ ಮತ್ತಷ್ಟು ಸಾಧನೆಗೆ ಪ್ರೋತ್ಸಾಹ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ನಾಡಿನ ಖ್ಯಾತ ಹಾಸ್ಯ ಸಾಹಿತಿ ಹಾಗೂ ಚಿಂತಕ ಗಂಗಾವತಿ ಪ್ರಾಣೇಶ್ ಅವರನ್ನು ಕೂಡ ಸಂಕಲ್ಪ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ನಂತರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು, ಮುಖ್ಯ ಅತಿಥಿಗಳು, ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಶಿಕ್ಷಣದ ಮಹತ್ವ, ವಿದ್ಯಾರ್ಥಿಗಳ ಗುರಿ ಮತ್ತು ಸಾಧನೆಯ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಹೊಸ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವಂತೆ ಕರೆ ನೀಡಲಾಯಿತು. ಕೂಟವನ್ನ ರಚನೆ ಮಾಡಿಕೊಂಡು ಗಂಗಾವತಿ ನಗರದಲ್ಲಿ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಬಹಳ ಅದ್ಭುತ ಕೆಲಸವನ್ನ ಬಿ ಪ್ರಾಣೇಶ್ವರು ಮತ್ತೆ ಅವರ ಸಹೋದರರಿದ್ದರು ಸಾಗರ ಅಂತ ಅವರೆಲ್ಲ ಸೇರಿ ಮಾಡ್ತಾ ಬರ್ತಾರೆ. ಕರ್ನಾಟಕದ ಅಥವಾ ಕರ್ನಾಟಕ ಅನ್ನೋದಕ್ಕೆ ಹೆಚ್ಚಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಕನ್ನಡ ಮಾತನಾಡ್ತಕ್ಕಂಥ ಜನರಿದಾರೋ ಆ ಎಲ್ಲ ಜನರಿಗೆ ಗಂಗಾವತಿ ಹೆಸರು ಅತ್ಯಂತ ಚಿರಪರಿಚಿತ ಆಗಿರೋದು ಯಾಕೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಪ್ರಾಣೇಶ್ವರಿತ ಅಂದ್ರೆ ಬಹುಶಃ ತಪ್ಪಾಗಿರ್ತಿಲ್ಲ. ಒಬ್ಬ ಸಾಮಾನ್ಯ ಗಂಗಾವತಿಯ ನಾಗರಿಕರು ತಮ್ಮ ಸಾಹಿತ್ಯ ಅಧ್ಯಯನದ ಮೂಲಕ ಇಡೀ ದೇಶಾದ್ಯಂತ 4,000 ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂದ್ರೆ ಅಂತವರು ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದದ್ದು ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ಅಂತ ಭಾವಿಸೋಣ. ಜಗತ್ತಿನ 16 ದೇಶಗಳಿಗೆ ತಾವು ಭೇಟಿ ನೀಡೋದ್ರ ಮೂಲಕ ಅಲ್ಲೆಲ್ಲ ತಮ್ಮ ಭಾಷಣದ ಮೂಲಕ ಸಮಾಜದ ಡೊಂಕನ್ನು ತಿದ್ದುವಂತ ಕೆಲಸ ಮತ್ತು ಸಮಾಜದ ಸ್ವಾಸ್ಥ್ಯವನ್ನ ಸರಿಯಾಗಿರ್ತಕ್ಕಂಥ ಕೆಲಸವನ್ನ ಬಹುಶಃ ಬಿ ಪ್ರಾಣೇಶ್ವರ್ ಮಾಡ್ತಾ ಇದ್ದಾರೆ. ನೀವೆಲ್ಲ ವಾಟ್ಸ್ಆಪ್ನಾಗ, ಯೂಟ್ಯೂಬ್ನಾಗ, ಟಿವಿಯಾಗ ಅವ್ರು ನೋಡಿರ್ತೀರಿ. ಕೆಲವೊಬ್ರು ಎಲ್ಲೋ ವೇದಿಕೆ ಮೂಲಕ ಒಂದು ಕಾರ್ಯಕ್ರಮದಾಗ ನೋಡ್ತೀವಿ. ಬಹಳ ಜನ ಹೇಳ್ತಿರ್ತಾರ, ನಾವು ಬೇರೆ ಬೇರೆ ನಗರಕ್ಕೆ ಹೋದಾಗ ನಾವು ಗಂಗಾವತಿ ಅಂದ ಕೂಡಲೇ ಪ್ರಾಣೇಶ್ವರ್ ಊರವ್ರು ಅಂತ ಹೇಳ್ತಾರ. ಆದ್ರೆ ಅಷ್ಟು ಜನಾನುರಾಗಿ ವ್ಯಕ್ತಿತ್ವದ ವ್ಯಕ್ತಿ. ಅವ್ರ ಬಗ್ಗೆ ಗೊತ್ತಿಲ್ಲ ಇನ್ನೊಂದು ಸತ್ಯ ಏನಂದ್ರೆ ಅವ್ರ ವೇದಿಕೆ ಮೇಲೆಲ್ಲ ಅಷ್ಟು ಚೆನ್ನಾಗಿ ಬಹಳ ದೊಡ್ಡ ದೊಡ್ಡ ಜನರ ಬಗ್ಗೆ ಇದ್ರು ಕೂಡ ಸಮಾಜಮುಖಿ ಚಿಂತನೆ ಮತ್ತು ಸಮಾಜಮುಖಿ ಕಾರ್ಯಕ್ರಮ ಅಂದಾಗ ಅತ್ಯಂತ ಸರಳವಾಗಿ ಎಲ್ಲರ ಜೊತೆಗೆ ಬೆರೆತಕ್ಕಂಥ ಮನಸ್ಥಿತಿ ಅವರು. ಇವತ್ತು ನಮ್ಮ ಕಾಲೇಜಿನ ವೆಲ್ಕಮ್ ಪಾರ್ಟಿ ಐತಿ, ದಯಮಾಡಿ ನೀವು ಗುಡಿಗಳು ಬರಬೇಕು ಅಂತ ಒಂದೇ ಒಂದು ಮಾತು ಹೇಳಿದ ಕೂಡಲೇ ವಿದ್ಯಾರ್ಥಿಗಳ ಜೊತೆಗೆ ನಾವು ಸಂವಾದ ಮಾಡ್ಬೇಕಂದ್ರ ನಾವು ಬಿಡುವಂದಾಗ ಕಡ್ಡಾಯ ಅಂತೇಳಿ ಹೇಳಿದ ತಕ್ಷಣನೇ ಇಲ್ಲಿ ಹೊರಟು ಬಂತು. ಅಂತಹ ಸರಳ ಸಜ್ಜಿನಿಕೆಯ ಅತ್ಯಂತ ಶ್ರೇಷ್ಠ ಚಿಂತನೆ ಇರ್ತಕ್ಕಂಥ ಮತ್ತೆ ಬಹಳ ಗಂಭೀರವಾಗಿರ್ತಾರೆ. ಮಾಚಾರವನ್ನು ನಿಮಗೆಲ್ಲ ನಗು ಬರ್ತದೆ. ಬರೀ ಆಶಯ ಮಾತುಗಳಲ್ಲ, ಅದರ ಜೊತೆಗೆ ವಿಡಂಬನೆ ಮೂಲಕ ಸಮಾಜವನ್ನು ತಿಂತಕ್ಕಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಅವರ ಮಾತನ್ನ ನಾವು ನೀವೆಲ್ಲ ಆಲಿಸಬೇಕಾಗಿರೋದ್ರಿಂದ, ಅಂತ ಗಣ್ಯಮಾನ್ಯರು ನಮ್ಮ ವೇದಿಕೆಗೆ ಬಂದಿರೋದ್ರಿಂದ, ತಾವೆಲ್ಲ ಅವರ ಮಾತುಗಳನ್ನ ಆಲಿಸಬೇಕಾಗಿರೋದ್ರಿಂದ, ಅವರಿಂದ ಪ್ರಶಸ್ತಿ ಪುರಸ್ಕಾರಗಳನ್ನ ನೀವೆಲ್ಲ ಪಡೆಯಲಿರೋದ್ರಿಂದ ಮತ್ತೊಮ್ಮೆ ಸಂಸ್ಥೆ ಪರವಾಗಿ ನಾವರಿಗೆ ಸ್ವಾಗತವನ್ನು ಕೋರಿ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತೇವೆ. ನಮ್ಮನ್ನು ಆಳಂತವರು ಯಾವುದೇ ಗುರಿ ಇಲ್ಲದೆ ಮಾತಾಡಬೇಕು. ಅವ್ರು ನೋಡಿದ್ರೆ ಕೆಟ್ಟ ಅನಿಸ್ತದೆ. ನಾನು ಬೆಂಗಳೂರಾಗೆ ಭಾಳ ಕಾರ್ಯಕ್ರಮಗಳು ಕೊಡ್ತೀನಿ. ಒಂದು ಕೂತಿರ್ತಾರೆ ದೊಡ್ಡ ದೊಡ್ಡ ಪದವಿಗಳು ಎಲ್ಲರೂ. ಯಾರು ಬೀಚಲ್ಲಿ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಅಂದ್ರೆ ಗೊತ್ತಿಲ್ಲ. ಇದು ಏನು ಮಾತಾಡ್ತಾರೆ ಕೇಳ್ತಾರೆ. ಇಲ್ಲ ಮಾತು ಹೇಳ್ತಾರೆ, ಇವ್ರ ಫ್ರೆಂಡ್ ಆತ್ಮಹತ್ಯೆ ದಂಡ ಹೇಳ್ತಾರೆ. ನೆಗೆಸ್ತಾರ ಅಂತ ನಗಿಸೋದಕ್ಕೂ ನೆಗೆಸೋದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಭಾಳ ಮಂದಿ. ನಾನು ಶಾಲೆ ಕಾಲೇಜುಗಳಿಗೆ ಬರೋದು ಬಹಳ ಕಡಿಮೆ. ಡಿಗ್ರಿ ಕಾಲೇಜು, ಯೂನಿವರ್ಸಿಟಿಗಳಿಗೆ ಹೋಗ್ತೇನೆ. ಇಲ್ಲಿ ಯಾಕೆ ಬಂದಿದೆ ಅಂದರೆ ನಮ್ಮ ಊರು, ಹುಟ್ಟಿದ ಊರು, ನಮ್ಮ ಊರಿನ ಕಾಲೇಜು. ಈ ಕೂತಿರೋದೆಲ್ಲ ನನ್ನ ಸ್ನೇಹಿತರು. ನೀವು ಪ್ರಿನ್ಸಿಪಾಲ್ ಬಸವರಾಜ್ ಅವರು ನಾನು ವಿದ್ಯಾರ್ಥಿ ಹೇಳಿದ್ರೆ ಸರ್ ಬಸವರಾಜ್ ನಾನು ಮಕ್ಕಳ ಶಿಬಿರ ಅಂತ ಮಾಡ್ತಿದ್ದೆ. ರಜೆ ದಿನಗಳಲ್ಲಿ ಕೇವಲ 5 ರೂಪಾಯಿ 1 ರೂಪಾಯಿ ಶುಲ್ಕ ಇಟ್ಟು ಶಿಬಿರ ಮಾಡ್ತಿದ್ವಿ. ಆ ಶಿಬಿರಕ್ಕೆ ಪ್ರಿನ್ಸಿಪಾಲ್ ಬಸವರಾಜ ವಿದ್ಯಾರ್ಥಿಯಾಗಿ ಬರ್ತಿದ್ರು. ಬಹಳ ಪ್ರಾಮಾಣಿಕ ಜಾಣ ವಿದ್ಯಾರ್ಥಿ. 10 ದಿನಗಳ ಕಾಲ ಶಿಬಿರ ಆಗ್ತಿತ್ತು. ಶಿಬಿರ ಆದಮೇಲೆ ಯಾಕೆ ಗೆಸ್ಟ್ ಆಗಿ ಕರಿತಿದ್ವಿ ಗೊತ್ತಾ? ನಾವು ಎಲ್ಲ ಶಿಬಿರದ ಸ್ಪರ್ಧೆಗಳಲ್ಲಿ ಗೆದ್ದಿರ್ತಕ್ಕಂಥ ವಿದ್ಯಾರ್ಥಿ, ಪ್ರೈಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರೇ ಆ ವೃತ್ತಿನ ಅತಿಥಿ ಅಭ್ಯರ್ಥಿ. ಇವತ್ತು ಅಂತ ಶಿಬಿರಗಳು ಮಾಡ್ತಾ ಇದ್ದಾರೆ. ಇನ್ನು ಸುಮಾರು ಒಕ್ಕಾಗಿರುವಂಥ ಶಿಬಿರಗಳನ್ನು ಮಾಡ್ತಾರೆ. ಅದೊಂದು ಕಾಲ ಇತ್ತು. ಸಾಹಿತ್ಯ ಪ್ರೇಮಿಗಳ ಬಳಗ ಅಂತ ಕಟ್ಟಿ ಸುಮಾರು 30-35 ಜನ ನಮ್ಮ ಜೊತೆ ಸ್ನೇಹಿತರು. ಇವರೆಲ್ಲರೂ ಸೇರಿ ಸರೋಜಮ್ಮ ಸ್ಕೂಲ್ನಲ್ಲಿ 10 ದಿನಗಳ ಕಾಲ ಶಿಬಿರ ಮಾಡ್ತಿದ್ವಿ.
ಬರೇ ಭಾಷಣ ಮಾಡ್ತಿದ್ವಿ, ಸಿನಿಮಾ ನೋಡ್ತೀವಿ ನಾವು. ಪ್ರೊಜೆಕ್ಟ್ ಹೆಂಗೆ ಕೆಲಸ ಮಾಡ್ತಿದ್ದೆ ಭಾಳ ಜನ ಗೊತ್ತಿಲ್ಲ. ಸಿನಿಮಾ ಟಾಕೀಸ್ ಕರ್ಕೊಂಡೋಗಿ ಆ ಪ್ರೊಜೆಕ್ಟ್ ವರ್ಕ್ ತೋರಿಸ್ತಾ ಇದ್ದೆ. ಕೋಳಿ ಫಾರ್ಮಿಗೆ ಕರ್ಕೊಂಡು ಹೋಗಿ ಕೋಳಿಗಳನ್ನು ಹೆಂಗೆ ಸಾಕ್ತಾರೆ ಅದನ್ನು ತೋರಿಸ್ತಾ ಇದ್ದೆ. ಟೇಲರಿಂಗ್ ಹತ್ರ ಕರ್ಕೊಂಡು ಟೇಲರ್ ಹೆಂಗಿಲ್ಲಪ್ಪ ಅಂತ ಬಟ್ಟೆ ಹೊಲಿದು ಬರ್ತೀವಿ, ಆಗ ಎಷ್ಟು ಕಷ್ಟಪಟ್ಟು ಹೊಲಿತಾರೆ ಅನ್ನೋದನ್ನು ತೋರಿಸ್ತೀವಿ. ಒಂದಲ್ಲೇ ಇಂಥ ಸಂಸ್ಥೆ ಶುಗರ್ ಫ್ಯಾಕ್ಟ್ರಿ, ಅವ್ರ ಬಳಿ ಶುಗರ್ ಫ್ಯಾಕ್ಟ್ರಿ, ಸಕ್ಕರೆ ಹೆಂಗೆ ತಯಾರಾಗ್ತದೆ ಕಬ್ಬಿನಿಂದ ಹಿಡ್ಕೊಂಡು ಬಂದು ಆ ಶುಗರ್ ತಯಾರಾಗೋದನ್ನು ತೋರಿಸ್ತಾರೆ. ಯಾಕೆಂದರೆ 4 ಗೋಡೆಗಳ ಮಧ್ಯೆ ನಿದ್ದೆ ಕಲಿಯೋದು ಇದೆಯಲ್ಲ, ಅದು ಅಕ್ಷರ ಜ್ಞಾನ. 4 ಜನರ ಮಧ್ಯೆ ನಿದ್ದೆ ಕಲಿಯೋದಿಲ್ಲ, ಅದು ಸಾಮಾನ್ಯ ಜ್ಞಾನ, ಲೋಕ ಜ್ಞಾನ. ನೀವು ಬರೀ ನಾನು ರ್ಯಾಂಕ್ ಬಂದಿದ್ದೀನಿ, ರ್ಯಾಂಕ್ ಬೋರ್ಡ್ ನೋಡೋದು ಮತ್ತು ನೀವು ಫಸ್ಟ್ ಕ್ಲಾಸ್ ರ್ಯಾಂಕ್ ಬೋರ್ಡ್ ತಿಳ್ಕೊಬೇಡ್ರಿ, ಹುಚ್ಚಿರ್ತಾವೆ. ಕನ್ನಡ ಮಾಧ್ಯಮ ಹೆಸರುಗಳು ಪ್ರಶಾಂತ್ ಸರ್, ಸರ್, ಸೂಗಪ್ಪ ಸರ್ ಹೊರತಿರ್ತಾವೆ. ಅಲ್ಲೇ 2 ಸಬ್ಜೆಕ್ಟ್ ಫೇಲ್ ಆಗೋದ್ರ ಹೆಸರು ಏನು ಸಾರ್ ಆಗ್ತಾರೆ, ಏನು ಹೇಳ ಏನಕ್ಕೆ ಫೇಲ್ ಆದವ್ರಿಗೆ ಒಂದು ಸ್ವಲ್ಪ ಏನೋ ಕಾನ್ಫಿಡೆನ್ಸ್ ಇರ್ತದೆ, ಹಂಗಂತ ಫೇಲ್ ಆಗಕ್ಕೆ ಹೋಗ್ಬೇಡ್ರಂತೆ. ನೀವು ರ್ಯಾಂಕ್ ಬಂದರೂ ಕೂಡ ಆ ವಿನಯವನ್ನು ಆ ಕೆಲಸಗಾರಿಕೆಯನ್ನು ಅನುಸರಿಸಿ. ನಮ್ಮ ಮೇಷ್ಟ್ರು ಅದೇ ತಪ್ಪು ಮಾಡ್ತಾರೆ. ರ್ಯಾಂಕ್ ಕೊಡ್ಬೋದು ಏನು ಮಹಾರಾಜ ಅಂತ ಟ್ರೀಟ್ ಮಾಡ್ತಾರೆ, ತಂಡ ಸಿದ್ಲಿಂಗ ಅನ್ನೋದನ್ನೆಲ್ಲ ಕೆಲಸ ಹೇಳ್ತಾರೆ. ನೀರು ತುಂಬಲೆ, ಪಾಠಕ್ಕೆ ನೀರು ಬಿಡಲೆ, ಹೊರಗೋಲೆ, ಎಷ್ಟೊಂದಲ್ಲ ಚಕ್ರಿಸ್ತಾನ. ಅದು ಒಂದು ಕಾಮನ್ ಸೆನ್ಸು, ಒಂದು ನಾಲೆಡ್ಜ್. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಕಾಮನ್ ಸೆನ್ಸ್ ಕಡೆ ಜಾಸ್ತಿ ಇದ್ದೀವಿ. ನಾವೆಂದು 40-50ಕ್ಕಿಂತ ಮಾರ್ಕ್ಸ್ ಜಾಸ್ತಿ ತಗೊಳ್ಳೋಲ್ಲ, ಯಾಕಂದರೆ ಆಸಕ್ತಿನೇ ಇರ್ತದೆ ಶಾಲೆ ಕಾಲೇಜಿನಲ್ಲಿ. ಆದರೂ ಬಿಕಾಮ್ ಡಿಗ್ರಿ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗುವಾಗ ಮಾತ್ರ ಓದುವಷ್ಟು ಈ ಶಾಲೆಗಳು. ನೀವು ಪಾಸ್ ಬೇಕು, ಡಿಗ್ರಿ ಬೇಕು. ಅದು ಲೋಕಜ್ಞಾನವನ್ನು ಈಗ ನಂತರ ನೀವು ಓದಿ ಮುಗಿದಿದ್ದಲ್ಲ ಅವಾಗ ಬೆಳೀಬೇಕು. ಈ ಏನು ಓದ್ತಿರೋ ಈ ಓದಿನಷ್ಟೇ ಫಾಸ್ಟು ಸಾಹಿತ್ಯ ಕಾವ್ಯಗಳನ್ನು ಓದಿದಾಗ ನೀವು ಜಗತ್ ಪ್ರಸಿದ್ಧ ಆಗ್ತದೆ. ನಮ್ಮ ತಂದೆಯವರು ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್, ಆಚಾರ್ಯ ನರಸಪ್ಪರು. ಆಚಾರ್ಯ ನರಸಪ್ಪರು ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರ್. ಅವರು ಓದಿದ್ದು ಕೇವಲ SSLC. ಟೀಚರ್ ಟ್ರೈನಿಂಗ್ ಮಾಡಿ ಟೀಚರ್ ಆದವರು ಅವರು. ನಾವೇ ಬಿಕಾಮ್ BA ಓದಿದ್ವಿ. ನನಗೆ ಬಿಕಾಮ್ ಆಸಕ್ತಿ ಇರಲಿಲ್ಲ. ಆರ್ಟ್ಸ್ ತಗೊಂಡು MA ಮಾಡ್ಬೇಕಂತ ಮಾಡಿತ್ತು. ಆದರೆ ನಮ್ಮ ದೊಡ್ಡಣ್ಣ BA ಮಾಡಿಬಿಟ್ಟಿಲ್ಲ. ನಮ್ಮಪ್ಪ ಎಲ್ಲ BA ಮಾಡಿದ್ರೆ ಬಿಕಾಮ್ ಮಾಡಿದ್ವಿ. ನನಗೆ ಲೆಕ್ಕ ಅಂದರೆ ಪರಮ ಹೋಗಿ ಮ್ಯಾಥಮೆಟಿಕ್ಸ್. ನನಗೆ ಇವತ್ತಿಗೂ ಈ ಕಿವಿ ಹಾಕಿ ಭಾಗಕಾರ ಅವು ಬರೋದಿಲ್ಲ, ವರ್ಗಮೂಲ ಕಂಡಿಡೋದು ಬರೋದಿಲ್ಲ. ಬಿಕಾಮ್ ಗ್ರಾಜ್ಯುಯೇಟ್ ಹೆಂಗೆ ಬರೋದು. ಇವತ್ತು ನನಗೆ ಆ ಶಾಲೆಯ ಓದು ಯಾವುದೋ ಜ್ಞಾಪಕ ಇಲ್ಲ. ನೀವು ಬಿಡಬಾರ್ದು ಅಂತ ಹೇಳಲ್ಲ. ಒಂದು ಡಿಗ್ರಿಯನ್ನು ಮಾಡಿಕೊಂಡ ಮೇಲೆ ನೀವು ಓದನ್ನು ಕಲಿಸಿರ್ತೀವಿ, ಶಾಲೆ ಅಕ್ಷರ ಜ್ಞಾನ ಕೊಟ್ಟಿರ್ತಲ್ಲ, ಕಾವ್ಯ ಸಾಹಿತ್ಯಗಳನ್ನು ಓದಬೇಕು. ಈಗ ಎಷ್ಟು ಜನ ಕಾದಂಬರಿ ಓದೋ ಬಯಸಿದ್ವಿ. ಶಾಲೆಯ ಓದಿನ ಜೊತೆಗೆ ನಾವು ಕಥೆ ಕಾದಂಬರಿ ಓದ್ತಿರೋದ್ರಿಂದ ಯಾರು ಸ್ವಲ್ಪ ಕೈ ಮೇಲೆ ನೋಡಿ ಯಾರೇ. ಯಾಕಂದರೆ ಪಾಸ್ ಆದರೆ ಸಾಕು ಅಂತ ಬಂದ್ಬಿಟ್ಟು ಪಾಸ್ ಆದವರಿಗೆಲ್ಲ ಉದ್ಯೋಗ ಕೊಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಮಾಡಬೇಕು. ವೆಲ್ಡಿಂಗು, ಫಿಟ್ಟಿಂಗು, ಇಂಜಿನಿಯರಿಂಗ್ ಇದೆಲ್ಲ ಬಂದವಲ್ಲ, ಅದು ಉದ್ಯೋಗ ಕೊಡುವಂಥದ್ದು. ಆದರೆ ದಯವಿಟ್ಟು ನೀವು ಶಾಲೆಯ ಓದಿ ಮತ್ತೆ ಫೇಲ್ ಆಗಬಾರ್ದಿದ್ರಾಗ ಇನ್ನೂ ಪಾಸ್ ಆಗಬೇಕು. ಕನ್ನಡ ಸಾಹಿತ್ಯವನ್ನು ಓದಬೇಕು. ನನ್ನನ್ನು ಇವತ್ತು ಇಡೀ ಕರ್ನಾಟಕದ 432 ಊರು 9 ದೇಶ ಕರೆಸಿದ್ದು ನಾನು ಬಿಕಾಮ್ ಆಗೀನಿ ಅಂತ ಹೇಳಲ್ಲ. ನಾನು ಮಿಂಚೆಯವರ ಕಥೆ, ಕುವೆಂಪು, ಕರಾಸು, ಅಣಕು ಕಥೆಗಳನ್ನು ಓದಿದ್ದೇನೆ ಅಂತ ಹೇಳಿ. ಓದೋದಕ್ಕಿಂತ ದೇಶ ಏನು ತಿಳಿಯೋಲ್ಲ ಆ ಅನುಭವ ಮಾಡಬೇಕು. ಈ ಪಿಕ್ನಿಕ್ಕು ಎಕ್ಸ್ಕರ್ಷನ್ ಎಲ್ಲ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಯಾವಾಗಾದ್ರೂ ಪ್ರವಾಸ ಕೇಂದ್ರಗಳು. ಅಲ್ಲಿ ಹೋದರೆ ಬರೀ ಫೋಟೋ ತೆಗೆಸ್ಕೊಂಡು ಸಾಯ್ತಿದೆ. ಹಂಪಿಗೆ ಹೋಗಿರ್ತೀರಿ, ಅಲ್ಲಿ ಕಲ್ತೇರು ಅದು ಎಷ್ಟು ಚಂದ ಇದೆ. ಹೆಣ್ಣು ಕೆತ್ತಿದ್ದ ನಮ್ಮ ಗಾಡಿನ ಹೆಣ್ಣು ನಿಂದಿರಿಸಿದ ಒಬ್ಬರಿಗೆ ಅರ್ಥ ನಿದ್ರೆ ನನ್ನಂತ ನಿನ್ನಂತ ಬೆಳೆ ಕೊಟ್ಟೆ. ಆ ದೇರಿಗೆ ಬ್ಯಾಸರವನ್ನು ಎಲ್ಲರೂ ಉಳಿಕೊಂಡು ಹೋಗುತ್ತೆ ನನಗೆ ಗೊತ್ತಿಲ್ಲ. ಹಾಂ, ಕೆತ್ತಿದ ಶಿಲ್ಪಿ ಹೆಸರಿಲ್ಲ ಹೇಗೆ? ಹೌದಾ? ಅದನ್ನ ಯಾಕೆ ಕೆತ್ತಿರಪ್ಪ? ಕೃಷ್ಣದೇವರ ಕಾಲ ಆಗ್ತಿತ್ತು, ವ್ಯಾಸರಾಜರ ಕಾಲ ಅಂತ ಹೇಳ್ತೀವಿ. ಆದರೆ ಆ ಕೆತ್ತಿದ ಶಿಲ್ಪಿ ಹೆಸರು ಎಲ್ಲಿಯೂ ಬರೋದಿಲ್ಲ. ಇವತ್ತಪ್ಪ ನಾವು ಏನು ಸಿಗ್ತಂದು ತೊಗೊಂಡ ನಮ್ಮ ಹೆಸರು ಬರ್ತಾರೆ. ಯಾರೋ ಚಿತ್ರಲೇಶ್ವರ ಇರ್ತಾರೆ, ಕೆಳಗೆ ನಮ್ಮ ಹೆಸರು ಬರ್ತದೆ. ಹೆಸರು ಬಂತು ಆಡ್ಬೋದು, ನೋಡ್ಬೋದು. ದ್ಯಾಮಪ್ಪ ಅನ್ನೋದು ದುರ್ಗವ್ವ ಅಂತ ಇಬ್ಬರ ಹೆಸರು ಅಂತಾವ.
ಮತ್ತೊಂದು ದೊಡ್ಡ ಬಾಣ ಮಾಡಿ ಧೂಮ್ ನೋಟ್ಬುಕ್ಸ್ ಬರೀತಾರೆ ಬಾಡಿಗಳ ಮೇಲೆ, ಎಲ್ಲಿಗೆ ಸಿಕ್ಕ ದೇವಸ್ಥಾನಗಳ ಮೇಲೆ, ಪ್ರೇಕ್ಷಣೀಯ ಸ್ಥಳಗಳ ಮೇಲೆ. ಅಲ್ಲಿ ಹೋದಾಗ ಯಾರು ಕಟ್ಟಿದ್ರು, ಏನು ಮಾಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕು. ಅವಾಗ ಸಾಹಿತ್ಯ ಜ್ಞಾನ ನಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗ್ತದೆ. ದಯವಿಟ್ಟು ಬಿಡುವಾದಾಗ ಸಾಹಿತ್ಯವನ್ನು ಕೂಡ ಓದಿ ಅಂತ ಹೇಳ್ತಾರೆ. ಮತ್ತು ನೀವು ನಿಮ್ಮ ಶಾಲೆ ಬಿಟ್ಟು ಓದಬಾರ್ದು, ದಯವಿಟ್ಟು ಜೊತೆಗೆ ನೀವು ಓದುವಂಥ ಮಾಡಿದ್ರೆ ಅವರ ಶಾಲೆ ಎಷ್ಟು ಈಸಿ ಐತೆ, ಸ್ಕೂಲ್ ಸಿಲೆಬಸ್ ಎಷ್ಟು ಈಸಿ ಐತೆ ಅಂತ ಅನಿಸ್ತದೆ. ನೀವು ಬರೇ ಸ್ಕೂಲ್ ಸಿಲೆಬಸ್ ಓದೋದ್ರಿಂದ ಕಷ್ಟಪಡಪ್ಪ ನೀವು ಮುಗಿಸ್ತಾರೆ ಈ ವರ್ಷ ಅನಿಸ್ತದೆ. ಅವ್ರು ಓದಿದ ಮೇಲೆ ನೀವು ಓದ್ರೆ ಏನೋ ಆರಾಮ್ ಪಾಸ್ ಆಗ್ತದೆ. ಹಿಂಗೆ ನಾವು ಪಾಸ್ ಆಗ್ತದೆ. ಹಾಗೆ ನನ್ನ ಪರಿಚಯ ವರ್ಷದಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು, 432 ದೇಶ, ಸುಮಾರು 4,000 ಕಾರ್ಯಕ್ರಮ. ಬಹುಶಃ ನಮ್ಮಷ್ಟು ನಾನು ಕೃಷಿ ಮಹಾಮನಿ ನಾವು 3 ಜನ ನೋಡಿದಷ್ಟು ಊರುಗಳನ್ನು ಮುಖ್ಯಮಂತ್ರಿಗಳು ಕೂಡ ನೋಡಿದ್ರು. ಅಂತಂಥ ಊರುಗಳಿಗೆ ಇವತ್ತು ನಮ್ಮ ಕಳಿಸ್ತಾರೆ. ಇದಕ್ಕೆಲ್ಲ ಕಾರಣ ಟಿ ವಿ ಪ್ರಚಾರ, ನಮ್ಮ ಪ್ರಚಾರ ಕೊಡ್ತೀವಿ. ಟಿ ವಿ ನಾವು ಬಂದಂಗೆಲ್ಲ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಬಾರ್ದು. ಯಾಕಂದ್ರೆ ನಾನು ಕೋಟ್ಯಾಧೀಶ ಆಗಬೇಕಾಗಿತ್ತು. ಸುಮ್ಮನೆ ಕರೆಸಿ ಬಸ್ ಚಾರ್ಜು ಕಾಫಿ ಕಳಿಸ್ಬಿಟ್ಟಾರೆ. ಅವ್ರು ಅದಕ್ಕೆ ಲಕ್ಷಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ತರಬೇಕು. ನಮಗೇನು ಕೊಡೋದು, 100-200 ಕೈ ಕೊಟ್ಟು ಕಳಿಸ್ಬೋದು. ಪ್ರಚಾರ ಸಿಗ್ತಿದೆ. ಅಲ್ಲಿ ನಾವು ಅದನ್ನು ಕೂಡ ಸ್ಟ್ರೀಟ್ ಮಾಡಿ ಆ ಊರಿಗೆ ಹೋಗೋದನ್ನು ನಿಲ್ಲಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ಮತ್ತು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಆ ವಿದ್ಯಾರ್ಥಿನಿಯರಿಗೂ ಮತ್ತು ಪಾಲಕರಿಗೆ ಸಂಸ್ಥೆಯ ಅಧ್ಯಕ್ಷರಾಗಿ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಇದು ಯಾಕೆ ಇಷ್ಟೊಂದು ಸ್ಫೂರ್ತಿಯನ್ನು ನೀಡುತ್ತೆ ಅಂದರೆ, ಈ ವರ್ಷದ 3 ವರ್ಷದಲ್ಲಿ ರ್ಯಾಂಕ್ ಪಡೆದು ಅಥವಾ ಡಿಸ್ಟಿಂಕ್ಷನ್ ಪಡೆದು ಇಲ್ಲಿ ಸನ್ಮಾನ ಮಾಡಿಸ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಂತೆ ನೀವು ಕೂಡ ಮುಂಬರುವ ದಿನಗಳಲ್ಲಿ ನನ್ನ ಅನಿಸಿಕೆ ಪ್ರಕಾರ ಮುಂಬರುವ ದಿನವನ್ನು ಈ ಹಾಲುಗಳು ಮಾಡೋದಕ್ಕಿಂತ ಸ್ವಂತ ಸಂಕಲ್ಪ ಕಟ್ಟಡದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಾಡುವ ಆಸೆಯೊಂದಿಗೆ ನಾವು ಮಾತಾಡ್ತಾ ಇದ್ದೀವಿ. ಈ ವರ್ಷದ PUCಯಲ್ಲಿ ಇದು PUCಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUCಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಮುಂಬರುವ ವೆಲ್ಕಮ್ ಫಂಕ್ಷನ್ ಸಾಧ್ಯವಾದಷ್ಟು ಮಟ್ಟಿಗೆ ಆ ದೇವರ ದಯ, ಚನ್ನಬಸವೇಶ್ವರ ದೇವಸ್ಥಾನ ದೇವರ ದಯದಿಂದ ನಮ್ಮ ಸ್ವಂತ ಕಟ್ಟಡದಲ್ಲಿ, ಸಂಕಲ್ಪ ಕಾಲೇಜಿನ ಭವ್ಯವಾದ ಕಟ್ಟಡದಲ್ಲಿ ಈ ಕಾರ್ಯಕ್ರಮ ಮಾಡುವುದಕ್ಕೆ ನಾವು ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪಾಲಕರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ನಮ್ಮ ಸಂಸ್ಥೆಯ ಆಧಾರ ಸ್ತಂಭವಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಈ ಸಂಸ್ಥೆಯನ್ನು ಮುನ್ನಡೆಸತಕ್ಕಂತಹ ಜವಾಬ್ದಾರಿ ಹೊಂದಿರತಕ್ಕಂಥ ನಮ್ಮ ಕಾಲೇಜಿನಲ್ಲಿರ್ತಕ್ಕಂತಹ ಉಪನ್ಯಾಸಕರು ಕೇವಲ ಪಾಲಕರಾಗಿರ್ತಾರೆ, ಉಪನ್ಯಾಸಕರಾಗಿರ್ತಾರೆ, ನಮ್ಮ ಹಿತೈಷಿಗಳಾಗಿರ್ತಾರೆ. ಹೀಗಾಗಿ ಅವರೆಲ್ಲರ ಸಹಕಾರದಿಂದ, ನಮ್ಮ ಟ್ರಸ್ಟಿಗಳ ಎಲ್ಲರ ಸಹಕಾರದಿಂದ ಈ ಒಂದು ಸುಮಾರು ದಿನಗಳ ಕನಸನ್ನು ಮನಸ್ಸು ಮಾಡಿಕೊಳ್ತಕ್ಕಂತಹ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಸಕಾರವಾಗಿ ಯಾವುದೇ ತೊಂದರೆಯಿಲ್ಲದೆ ಕಾರ್ಯಕ್ರಮ ಆದರೆ ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ನಮ್ಮದು ಎನ್ನುವ ಸಂಕಲ್ಪ ಭವನದಲ್ಲಿ ಮಾಡೋಣ ಅಂತೇಳಿ ಹಸ್ತ ತಮ್ಮೆಲ್ಲರಿಗೂ. ಯಾಕೆ ಆಗ್ಸಿದೆ ಅಂದರೆ, ಇದು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೋಸ್ಕರ. ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ, ಅಂದರೆ ಗಂಗಾವತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಒಂದು ವ್ಯವಸ್ಥಿತವಾಗಿ, ಅದ್ಭುತವಾಗಿ, ಕಲಾತ್ಮಕವಾಗಿ, ಸುಂದರವಾಗಿ ಮಾಡುವಂಥ ಏಕೈಕ ಶಕ್ತಿ ಇರೋದು ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರನೇ ನಮಗೆ ಅದ್ಭುತವಾಗಿ ಕಂಡುಬರುತ್ತೆ. ಹಾಗೆ ಈ ವರ್ಷ ನಾವೇನು ಮಾಡಬೇಕು, ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಅಂದರೆ ದ ಸ್ಪಿರಿಟ್ ಆಫ್ ಎಕ್ಸಲೆನ್ಸ್ ಅಂತಂದೇಳಿ APJ ಅಬ್ದುಲ್ ಕಲಾಂ ಅವರ ಪ್ರಕಾರ ಮೊದಲೇದಾಗಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಏನು ಮಾಡಬೇಕು? ಮೊದಲೇದು ಡ್ರೀಮಿಂಗ್ ಬಿಗ್, ಕನಸುಗಳನ್ನು ದೊಡ್ಡದಾಗಿ ಕಟ್ಕೊಳ್ರಿ. ನಂತರದಲ್ಲಿ ಆ ಕನಸುಗಳಿಗೆ ತಕ್ಕಂಗೆ ವರ್ಕ್ ಹಾರ್ಡ್, ಅಂದರೆ ಕಠಿಣವಾಗಿರುವಂಥ ಪರಿಶ್ರಮವನ್ನು ವಹಿಸಲಿ. ಹಾಗೆ ಮೇಂಟೈನ್ ಡಿಸಿಪ್ಲೈನ್, ಸಹಜವಾಗಿ ನಾವು ಶಿಸ್ತನ್ನು ಕಾಪಾಡಬೇಕು. ಮುಂದೆ ಅಪ್ಲೋಲ್ಡ್ ಮಾರಲ್ ವ್ಯಾಲ್ಯೂಸ್, ಯಾವಾಗಲೂ ಮೌಲ್ಯಗಳನ್ನು ಗಳಿಸಬೇಕು ಜೀವನದಲ್ಲಿ.
ಅದಕ್ಕೆ ಮಾರಲ್ ಎಜುಕೇಶನ್ ಇಸ್ ಅವರ್ ಕಮಿಟ್ಮೆಂಟ್. ಯಾಕೆ ನಾವು ಮಾರಲ್ ಎಜುಕೇಶನ್ ಇಸ್ ಅವರ್ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಶಿಕ್ಷಣದ ಜೊತೆಗೆ ಮೌಲ್ಯಯುತವಾಗಿರುವಂಥ ಶಿಕ್ಷಣವನ್ನು ಕೊಡುವಂಥದ್ದು ಶಿಕ್ಷಣ. ಮುಂದುವರೆದು ಕಂಟಿನ್ಯೂಸ್ ಫಾರ್ ಗ್ರೋತ್ ಅಂತ ಹೇಳ್ತಾರೆ. ಅಂದ್ರೆ ನಿರಂತರವಾಗಿ ನಮ್ಮ ಬೆಳವಣಿಗೆಗೆ ಸಹಕಾರಿಯಾಗುವಾಗ ನಾವು ಬದುಕಬೇಕು. APJ ಅಬ್ದುಲ್ ಕಲಾಂ ಅವರು ಹೇಳಿದ ಹಾಗೆಯೇ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಫಸ್ಟ್ ಯು ಬರ್ನ್ ಲೈಕ್ ಎ ಸನ್ ಅಂತ ಹೇಳ್ತಾರೆ. ಮೊದಲು ನಾವು ಸೂರ್ಯನಂತೆ ಹೊಳಿಬೇಕು ಅಂದ್ರೆ ಮೊದಲನೇದಾಗಿ ಸೂರ್ಯನಂತೆ ಸುಡೋದಕ್ಕೆ ಸಿದ್ಧರಾಗಿರ್ಬೇಕು, ಕಷ್ಟಗಳನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಂಕಲ್ಪ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಹೇಮಂತ್ ರಾಜ್ ಜಿ ಕಲ್ಮಂಗಿ, ಕಾರ್ಯಾಧ್ಯಕ್ಷರಾದ ನಾಗರಾಜ್ ಎಸ್ ಗುತ್ತೇದಾರ್, ಕೋಶಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ಸಿಂಗನಾಳ್, ನಿರ್ದೇಶಕರಾದ ಡಾ ಅಮಿತ್ ಕುಮಾರ್ ರೆಡ್ಡಿ, ಉಪನ್ಯಾಸಕರಾದ ಶಂಕರ್ ಲಿಂಗಪ್ಪ ಕೊಪ್ಪದ, ಪ್ರಾಚಾರ್ಯರಾದ ಬಸಪ್ಪ ಸಿರಿಗೇರಿ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಯುವರಾಜ್ ಮತ್ತು ತನುಜಾ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಂಕರ್ ವರಹಪುರ ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದರು. ಒಟ್ಟಿನಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ನೀಡುವುದರ ಜೊತೆಗೆ ಹಿಂದಿನ ಸಾಲಿನಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಅವರ ಪಾಲಕರನ್ನು ಗೌರವಿಸುವ ಮೂಲಕ ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಶಿಕ್ಷಣದ ಜೊತೆಗೆ ಪ್ರತಿಭೆಗೂ ಪ್ರೋತ್ಸಾಹ ನೀಡುವ ಸಂದೇಶವನ್ನು ಸಾರಿತು.